ಏನು ಅಂತ ಗೊತ್ತಾ ಎಲ್ಲಾರ್ಗು? ಶಿವರಾತ್ರಿ. ಶಿವರಾತ್ರಿ ಅಂದ್ರೆ ಏನು? ಏನ್ ಹೇಳಿ ನೋಡದ? ಗೊತ್ತಿಲ್ಲ. ಅದಕ್ಕೆ ಜಾಗರಣೆ ಅನ್ನೋದು ಎಲ್ಲರಿಗೂ ಗೊತ್ತು. ಶಿವರಾತ್ರಿ ಅಂದ್ರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಈ ಬೇಡ್ರ ಕಣ್ಣಪ್ಪ ಗೊತ್ತಾ? ಕಥಲ್ ಕೇಳಿದಿರಿ ಅಷ್ಟೇ, ನೋಡಿಲ್ಲ. ಈ ಬೇಡ್ರ ಕಣ್ಣಪ್ಪ, ಬೇಡ್ರು ಅಂದ್ರೆ ನಿಮ್ಗೆ ಗೊತ್ತು, ಪ್ರಾಣಿ ಪಕ್ಷಿಗಳು ಹೊಡ್ಕೊಂಡು ತಿನ್ನೋರು. ಈ ಬೇಡ್ರ ಕಣ್ಣಪ್ಪ ಏನ್ ಮಾಡ್ದ, ಪ್ರಾಣಿಗಳು ಹೊಡ್ಕೊಂಡು ಹೋಗ್ಬಿಟ್ಟ. ಕಾಡೊಳಗೆ ಒಂದು ಶಿವನ ದೇವಸ್ಥಾನ ಇತ್ತು, ಒಳಿಕೆ ಶಿವನ ದೇವಸ್ಥಾನ ಇತ್ತು, ಒಳಿಗೆ ಹೋದ. ಶಿವ ಅಂತ ಅವನು ಗೊತ್ತಿಲ್ಲ. ಅವನೇನ್ ಮಾಡ್ದ, ಶಿವನ್ ಗೊತ್ತಿಲ್ವಲ್ಲ. ಈ ನಮ್ಮ ಪೂಜಾರಪ್ಪನಾಗ ಒಬ್ರು ಪೂಜಾರಪ್ಪ ಇದ್ರು. ಏಯ್ ನೀನು ಕಿವಿ ಜಾತಿನ ಹೋಗುವ ಆಚೆ ಅಂದ್ರು. 2 ದಿನ ಕಳೀತು, 3 ದಿನ ಕಳೀತು. 3 ದಿನ 4 ದಿನ ಕಳೆದ್ರು ಬೇಟ ಇಲ್ಲ. ಯಾರಿಗೆ? ಕಣ್ಣಪ್ಪನಿಗೆ. ಅವನ ಹೆಸರು ಕಣ್ಣಪ್ಪ ಅಲ್ಲ, ದಿಣ್ಣಪ್ಪ ಅಂತ. ಬೇಡ ದಿಣ್ಣಪ್ಪ ಅಂತ ಅವನ ಹೆಸರು. ಯಾವಾಗ ಇದು ಬೇಟೆ ಆಗ್ನಿಲ್ವೋ, ಲಾಸ್ಟ್ ಫೈನಲ್ಗೆ ನಮ್ಮ ಪೂಜಾರಪ್ಪ ಅಂತಾರೋ, ನಿಮ್ ಶಿವನ್ ಅನ್ಕೊಂಡು ನಿನಗೆ ಬೇಟೆ ಐತಿಲ್ಲ ಅನ್ಬಿಟ್ರು. ಆಗೇನ್ ಮಾಡ್ದ, ಈ ಪೂಜಾರಪ್ಪ ಹೋದ್ಮೇಲೆ ಈ ಹಿಂದ್ಗಡೆ ಹೋಗಿ ದೇವಸ್ಥಾನದಲ್ಲಿ ನೆನ್ಕೊಂಡ, ಅರ್ಧ ಭಾಗ ನಿನ್ಗೆ ಅರ್ಧ ಭಾಗ ನನ್ಗೆ ಬೇಟೆ ಸಿಕ್ಬಿಟ್ರಿ ಅಂತ ಶಿವನ್ಗೆ. ಕೊನೆಗೆ ಹಂಗೋ ಹಿಂಗೋ ಸಿಕ್ಬಿಡ್ತು ಬೇಟೆ. ಶಿವ ಮಾಂಸ ತಿಂದದ? ತಿನ್ನಕ್ಕಿಲ್ಲ. ಅದೇ ನಾವೇನೇನ್ ಮಾಡಿ ತಿನ್ನಿಸ್ಬೇಕು, ಹಿಂದ್ಗಡೆ ಶಿವಲಿಂಗದ ಮರಲ್ಲಿ ಕೂತ್ಕೊಂಡು ತಿನ್ಬೇಕು ಅಷ್ಟೇ ನಾವು, ಮಡಗ್ಬಿಟ್ಟು. ಹಂಗೆ ಒಂದ್ ದಿವಸ ಗುಡುಗುಳು ಮಿಂಚು ಮಳೆ ಬಂದ್ಬಿಡ್ತು. ಈ ನಮ್ಮ ಶಿವಪ್ಪ ಏನ್ ಮಾಡ್ಬೇಕು, ಈ ದಿಣ್ಣಪ್ಪನ ಪರೀಕ್ಷೆ ಮಾಡ್ಬೇಕು. ಯಾರನ್ನ? ಬೇಡ್ರ ದಿಣ್ಣಪ್ಪನ. ಈ ಬೇಡ ದಿಣ್ಣಪ್ಪ ಶಿವನ್ ದೇವಸ್ಥಾನಕ್ಕೆ ಹೋದ. ಒಂದ್ ಕಣ್ಣ ರಕ್ತ ಬತ್ತಾಯ್ತು ಶಿವನ್ಗೆ. ಪರೀಕ್ಷೆ ಮಾಡ್ಬೇಕಲ್ಲ ಭಗವಂತ. ಹಾಗೇನಾಯ್ತು, ನನ್ ಶಿವ ಬೇಟೆ ಕೊಟ್ಬಿಡ್ತಲ್ಲ ಇವನು, ಬಹಳ ಖುಷಿಯಾಗೋಯ್ತು ದಿಣ್ಣಪ್ಪನಿಗೆ. ಇನ್ನೊಂದ್ ದಿವಸ ಹೋಗ್ಬೇಕಾರೆ ಒಂದ್ ಕಣ್ಣ ರಕ್ತ ಸುರಿತಾ ಇತ್ತು. ಆ ರಕ್ತ ಸುರಿತಾ ಇರ್ಬೇಕಾರೆ ಏನ್ ಮಾಡ್ದ ಇವನು ದಿಣ್ಣಪ್ಪ, ಒಂದ್ ಕಣ್ಣ ಕಿತ್ತಿ ಶಿವನ್ಗೆ ಹಾಕ್ತ. ಇನ್ನೊಂದ್ ಕಣ್ಣ ರಕ್ತ ಸುರಿಯೋದಾಯ್ತು. ಆಗ 2 ಕಣ್ಣು ಕಿತ್ತಿ ಶಿವನು ಕೊಟ್ಟ ಶಿವಪ್ಪನಿಗೆ. 2 ಕಣ್ಣು ಕಿತ್ತಿ ಶಿವಪ್ಪನ್ ಕೊಟ್ಟಾಗ ಆಗ ಭಗವಂತ ಶಿವಪ್ಪ ಮೆಚ್ಚಿ, ನಿನಗೆ ನನ್ನ ಕಣ್ಣು ಕೊಟ್ಟಲ್ಲ ಅನ್ಬಿಟ್ಟು ಬೇಡ್ರ ಕಣ್ಣಪ್ಪ ಅಂತ ಹೆಸರು ಇಟ್ಟಿದ್ದು. ಆ ಹೆಸರು ಬೇಡ್ರ ದಿಣ್ಣಪ್ಪ. ಬೇಡ್ರ ಕಣ್ಣಪ್ಪ ನನ್ನ ಶಿಶುಮಗನಾಗಿರೋ ಅನ್ಬಿಟ್ಟು ಶಿವಪ್ಪ ಅವತ್ತಿಂದ ಬೇಡ್ರ ಕಣ್ಣಪ್ಪ. ಆ ಈ ಶಿವಪ್ಪನ ಯಾವಾಗ ನೆನ್ಕೊಂಡ, ನಿನ್ನ ನೆನೆಸ್ಕೊಂಡ ರಾತ್ರಿ ನನಗೆ ಪ್ರತಿ ಶಿವರಾತ್ರಿ ಆಗ್ಲಿ. ನಮಗ್ ಪ್ರತಿದಿನ ಶಿವರಾತ್ರಿ ಮಾಡಕ್ ಆಗಕ್ಕಿಲ್ಲ, ವರ್ಷಕ್ಕೆ ಒಂದೇ ದಿನ ಮಾಡಕ್ ಆಗೋದು. ಪ್ರತಿದಿನ ನಾವು ಜಾಗರಣೆ ಮಾಡಕ್ ಹೋದ್ರೆ ನಾವೆಲ್ಲ ಅದದ ನಿನ್ನ ನೋಡಿದ ನನ್ನ ಕಣ್ಣುಗಳು ಪ್ರತಿದಿನ ನನಗೆ ಶಿವರಾತ್ರಿ ಆಗ್ಲಿ ಅನ್ಬಿಟ್ಟು ಆಗ ಶಿವ ಕಣ್ಣಪ್ಪನಿಗೆ ಹೇಳಿದಂತ ಒಂದು ಮಾತು. ಆ ಭಗವಂತನ ಇವತ್ತು ನಾವು ಧ್ಯಾನ ಮಾಡಬೇಕು. ಸತ್ಯ ಶನೇಶ್ವರ ಸ್ವಾಮಿ ದೇವಾಲಯದ ಮುಂದ್ಗಡೆ ಇವತ್ತು ನಾವು ಮಲೆ ಮಾದೇಶ್ವರ ಕಲಾ ತಂಡದವರು ನಿಮ್ಮ ಹಿರೀಕರ ಸಮ್ಮುಖದಲ್ಲಿ, ಗ್ರಾಮಸ್ಥರ ಸಮ್ಮುಖದಲ್ಲಿ ಕತೆ ಮಾಡ್ತಾವಿ. ಈ ಸಮಯದಲ್ಲಿ ಆ ಶಿವಪ್ಪನ ಒಂದು ನೆನಕೊಂಡು ಕಥಾಭಾಗವನ್ನು ಮುಂದಕ್ಕೆ ಹೋಗೋಣ. ಶರಣ ಶಂಕರ ಸಂಭೋ ಓಂಕಾರನಾದ ರೂಪ ಮೊರೆಯನಿ ಆಲಿಸೋ ಪಾಲಿಸೋ ಸರ್ವೇಶ.
ಪುಣ್ಯವಂತೆ ಕಾಣೆನಯ್ಯನ